ಕಳೆದ 20-25 ದಿನಗಳ ಹಿಂದೆ ಆರಂಭವಾದಂತಹ ಈ ಆಟೋ ಗ್ಯಾಸ್ನ ಅಭಾವ ಇನ್ನೂ ಕೂಡ ಮುಂದುವರಿತಾ ಇದೆ. ಕದನ ವಿರಾಮ ಘೋಷಣೆ ಆಗಿರೋದ್ರಿಂದ ಪರಿಸ್ಥಿತಿ ಸುಧಾರಿಸುತ್ತಾ ನೋಡಬೇಕು. ಆಟೋ ಗ್ಯಾಸ್ ಅಭಾವ ಹಿನ್ನೆಲೆಯಲ್ಲಿ ದರ ಏರಿಕೆಯ ಶಾಕ್. ನಾವು ಅದನ್ನೇ ಹೇಳ್ತಾ ಇರೋದು, ಪ್ರೈವೇಟ್ ಬಂಕ್ನವರು ಆಟೋ ಗ್ಯಾಸ್ ದರವನ್ನು ಏರಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಖಾಸಗಿ ಬಂಕ್ಗಳತ್ತ ಮುಖ ಮಾಡ್ತಾ ಇಲ್ಲ ಆಟೋ ಚಾಲಕರು. ಎಲ್ಲ ಸರ್ಕಾರಿ ಸ್ವಾಮ್ಯದ ಬಂಕ್ಗಳ ಮುಂದೆ ಕ್ಯೂ, ಯಾಕೆಂದರೆ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ. ಆಮೇಲೆ ಸಪ್ಲೈನೂ ಚೆನ್ನಾಗಿದೆ ಇವ್ರ ಹತ್ರ, ಪ್ರೈವೇಟ್ ಅವರು ಕಂಪೇರ್ ಮಾಡಿದ್ರೆ. ಪ್ರೈವೇಟಲ್ಲಿ 3 ದಿನ 4 ದಿನ 5 ದಿನಕ್ಕೆ ಒಂದು ಸರ್ತಿ ಸ್ಟಾಕ್ ಬರುತ್ತೆ, ಬಟ್ ಇಲ್ಲಿ ಪರವಾಗಿಲ್ಲ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಸರ್ಕಾರಿ ಸ್ವಾಮ್ಯದ ಬಂಕ್ಗಳತ್ತ ಮುಖ ಮಾಡ್ತಾ ಇದ್ದಾರೆ. ಕಡೆ ಕದನ ವಿರಾಮ ಘೋಷಣೆಯಾಗಿದೆ, ಮಗದೊತ್ತು ಕಡೆ ಖಾಸಗಿ ಬಂಕ್ಗಳಲ್ಲಿ ದರ ಏರಿಕೆಯಾಗಿದೆ. ಸೊ ಹೀಗಾಗಿ ಸರ್ಕಾರಿ ಸ್ವಾಮ್ಯದ ಹತ್ರನೇ ಆಟೋ LPGಗಾಗಿ ಆಟೋ ಚಾಲಕರು ಮುಗಿ ಬೀಳುವಂತಹ ಘಟನೆ ನಡೆದಿದೆ. ನಾವೀಗ ಸುಬ್ರಹ್ಮಣ್ಯ ನಗರದಲ್ಲಿ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ. ಈಗಾಗಲೇ ಖಾಸಗಿ ಬಂಕ್ಗಳಲ್ಲಿ LPG ದರವನ್ನು 120 ರೂಪಾಯಿ ಮಾಡಿದ್ದಾರೆ. ಸೊ ಹೀಗಾಗಿ ಬಹುತೇಕ ಖಾಸಗಿ ಬಂಕ್ಗಳು ಖಾಲಿ ಹೊಡಿತಾ ಇವೆ. ಇವತ್ತು ದಿಢೀರ್ ದರ ಏರಿಕೆಯಾಗಿರೋದ್ರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಿಗೆ ಬಂದಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ 89 ರುಪೀಸ್ ಇದೆ. ಬಟ್ ಅಲ್ಲಿ ಅಷ್ಟೊಂದು ದರ ಏರಿಕೆ ಆಗಿರೋದ್ರಿಂದ ಅನಿವಾರ್ಯವಾಗಿ ಅಷ್ಟೊಂದು ದರ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ರಶ್ ಇದ್ರೂ ಪರವಾಗಿಲ್ಲ, ಕ್ಯೂ ಅಲ್ಲಿ ಗಂಟೆಗಟ್ಟಲೆ ಕಾಯ್ತೀವಿ ಅಂತ ಬಂದಿದ್ದಾರೆ. ಸೊ ಮಾತಾಡ್ಸೋಣ ಆಟೋ ಚಾಲಕರನ್ನ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಕದನ ವಿರಾಮ ಘೋಷಣೆ ಆಗಿದೆ ಇವತ್ತು, ಇನ್ನಾದ್ರೂ ನಿರೀಕ್ಷೆ ಇದೆಯಾ ನಿಮಗೆ? ಒಂದ್ ಕಡೆಯಿಂದ ಖಾಸಗಿಯವರು ಹಿಗ್ಗಾಮುಗ್ಗ ದರ ಏರಿಕೆ ಮಾಡಿದ್ದಾರೆ. ಏನು ಮಾಡಿದ್ರು ಮೇಡಮ್ ಅವರೇ ಗ್ಯಾಸ್ ರೇಟ್ ಕಮ್ಮಿ ಮಾಡಲ್ಲ. 500 ರೂಪಾಯಿ ಗ್ಯಾಸ್, 3 ಅವರ್ ನಿಂತಿದ್ದೀವಿ. ಈಗ ಪ್ಯಾಸೆಂಜರ್ನೇ ಕರ್ಕೊಂಡೇ ಇಲ್ಲಿ ಹಂಗೆ ನಿಂತಿದ್ದೀವಿ ಮೇಡಮ್, ನಿಂತಿದ್ದೀವಿ ನೋಡಿ. ಮಗುಗಿಲ್ಲ ಪಾಪ ಎಲ್ಲೋ ಹೋಗ್ಬೇಕು, ಬಿಡೋಕ್ಕಾಗೋಣ ಅಂದ್ರೂ ತೊಂದರೆ ಆಗ್ತಾಯಿತ್ತು. 500 ರೂಪಾಯಿ ಗ್ಯಾಸ್ ಹಾಕ್ತಾರೆ, 3 ಅವರ್ ನಿಂತ್ಕೊಂತೀವಿ. ರಾಜಕೀಯದವ್ರು ಯಾರು ಏನು ಮಾಡಲ್ಲ. ಅವ್ರ ಗಾಡಿಗಳು ನೋಡಿ ಪೆಟ್ರೋಲ್ ಡೀಸೆಲ್ ನಿಲ್ಸಕ್ಕೆ ಹೇಳಿ ನೋಡೋಣ, ಅವ್ರಿಗೂ ಕಷ್ಟ ಆಗುತ್ತೆ. ಕದನ ವಿರಾಮ ಘೋಷಣೆ ಆಗಿದೆ, ಸೊ ಏನು ಮಾಡಿದ್ರು ಅಷ್ಟೇ ಮೇಡಮ್. ಇನ್ನೊಂದಿಷ್ಟು ಆಟೋ ಚಾಲಕರಿದ್ದಾರೆ, ಮಾತಾಡ್ಸೋಣ. ಸರ್, ಈಗ ಕದನ ವಿರಾಮ ಸರ್, ಈಗ ಕದನ ವಿರಾಮ ಘೋಷಣೆ ಆಗಿದೆ, ಇನ್ನಾದರೂ ಸಮಸ್ಯೆ ಬಗೆಹರಿಯುತ್ತೆ ಅಂತ? ಸಮಸ್ಯೆ ಅರ್ಧಷ್ಟು ಒಳ್ಳೆಯದೇ. ನಮಗೂ ದುಡಿಮೆ ಒಳ್ಳೇದು ಫ್ರೀ ಆಗ್ತದೆ ಅಂತ ನಮ್ಮ ಅನಿಸಿಕೆ. ಮಾಡಿದ್ರೆ ಒಳ್ಳೆಯದು, ಏನೋ ಅದೊಂದು ಸಂತೋಷ ಆಗ್ತದೆ. ಮಾಡಲಿ ಆಗಿದೆ, ಏನು ಮಾಡೋಕ್ಕಾಗಲ್ಲ ಮೇಡಮ್. ಎಲ್ಲರೂ ನಮಗೆ ಗ್ಯಾಸ್ ಬಂದರೆ ಯಾರಿಗೂ ಪ್ರಾಬ್ಲಮ್ ಇರೋಲ್ಲ, ಏನು ಮಾಡೋಕ್ಕಾಗಲ್ಲ. ಅದು ಸಿಕ್ಕಿದ್ರೆ ಒಳ್ಳೆಯದು ಅಂತ ನಾನು ಅನಿಸಿಕೆ. ಥ್ಯಾಂಕ್ ಯು. ಸೊ ನೀವು ನೋಡ್ತಾ ಇರ್ಬೋದು, ಫುಲ್ ಇಲ್ಲಿಂದ ರಸ್ತೆವರೆಗೂ ಕೂಡ ಅದೇ ರೀತಿ ಕ್ಯೂನಲ್ಲಿ ಓಡಾಡ್ತಾ ಇದ್ದಾರೆ, ಸಾಕಷ್ಟು ಪರದಾಟವನ್ನು ಪಡ್ತಾ ಇದ್ದಾರೆ. ಸೊ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ. ಸರ್, ಕದನ ವಿರಾಮ ಘೋಷಣೆ ಆಗಿದೆ, ಸೊ ಇನ್ನಾದರೂ ನಿಮ್ಮ ಸಮಸ್ಯೆ ಪರದಾಟ 3-4 ವಾರದಿಂದ ಪರದಾಟ ಪಟ್ರೆ ಇನ್ನಾದರೂ? ನಮ್ಗೆ ಆಗಲ್ಲ ಬಿಡಿ. ಇದು ಸೆಂಟ್ರಲ್ನವರು ಗೌರ್ಮೆಂಟ್ನವರು ಏನು ಮಾಡೋದು ಪ್ರಯೋಜನ ಇಲ್ಲ. ಇದೇನಿದ್ರು ನಮಗೆ ಬಡವರಿಗೆ ಯಾವಲ್ಲೂ ಇದೇ ಥರ ಕೆಲಸಗಳೇನೆ, ಸಾಹುಕಾರಗಳು ಚೆನ್ನಾಗಿರ್ತಾರೆ ಅಷ್ಟೇ. ಏನು ಪ್ರಯೋಜನ ಇಲ್ಲ. ಹೋದ್ಸಲ ಹೆಂಗೆ ಹೇಳಿದಲ್ಲ, ಒಂದು ವಾರ 24 ಅವರ್ 5 ದಿವಸ ಅಂತೇಳಿ ಏನೂ ಆಗಲಿಲ್ವಲ್ಲ. ಮಾಮೂಲಿ ಅದೇ ಕಥೆ ಇದೆ. ಇನ್ನೇನು ಮಾಡ್ತೀರಾ? ಅದೇ ರಾಮಾಯಣ, ನಮಗೆ ಅದೇ ಇದೆ ಅಷ್ಟೇನೆ. ಇದಿಷ್ಟು ಆಟೋ ಚಾಲಕರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.